ಕಮಿಟಿ ಇದೆ. ಇನ್ನು ಕೆಲವು ಆಗಬೇಕಾಗಿತ್ತು. ಕೆಲವು ಸ್ಕ್ರೀನಿಂಗ್ ಕಮಿಟಿ ಕೆಲವು ಹೆಸರಿಟ್ಟಿಲ್ಲ. ಅದು 11ನೇ ತಾರೀಕು ಸ್ಕ್ರೀನಿಂಗ್ ಕಮಿಟಿ ಇದೆ. 11ನೇ ತಾರೀಕು ಶೇಪರ್. ಈ ಆಯ್ಕೆಗೆ ಮಾನದಂಡ ಏನು ಸರ್? ಅಂದ್ರೆ ಯಾವ ಕಾರಣಕ್ಕಾಗಿ ಈ ಸೆಲೆಕ್ಷನ್ಸ್ ಆಗಿದೆ? ಏನಿಲ್ಲ, ಎಲ್ಲ ನಾವು ಲೋಕಲ್ ಲೀಡರ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಲೋಕಲ್ ಲೀಡರ್ಸ್ ಯಾರು ಹೇಳಿರ್ತಾರೆ ಅವ್ರು ನಾವು ಮಾಡ್ತೀವಿ. ನಮ್ಮ ಸ್ಥಳೀಯ ಶಾಸಕರು, ಶಾಸಕರ ಅಭ್ಯರ್ಥಿಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಸರ್ವೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನಾವು ಮಾಡ್ತೀವಿ. ಈಗ 50% ಚರ್ಚೆ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀವಿ. ಹೌದಪ್ಪ, ಕೆಲವೆಲ್ಲ ಸ್ಮಾಲ್ 50% ಇನ್ನ 7-8 ಆಗ್ತದೆ. 17 ಸಿಂಗಲ್ ನೇಮ್ ತಗೊಂಡು ಹೋಗಿದ್ರು ಅಂತ ಚರ್ಚೆ ಇತ್ತು. ಎಲ್ಲ ನಾನು ಏನು ತಗೊಂಡೋಗಿದ್ದೀನಿ ಬಿಟ್ಟಿದ್ದೀನಿ ಅದೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಒಬ್ಬ ಪಾರ್ಟಿ ಅಧ್ಯಕ್ಷರಾಗಿ ಇದು ನನ್ನ ಅಥಾರಿಟಿ ಅಲ್ಲ, ನಮ್ಮ ಹೈಕಮಾಂಡ್ ಅಥಾರಿಟಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ACC ಅಧ್ಯಕ್ಷರು, ಸೋನಿಯಾ ಗಾಂಧಿಯವರು ಕೂತಿರ್ತಾರೆ, ವೇಣುಗೋಪಾಲ್ ಕೂತಿರ್ತಾರೆ, ಸುರ್ಜೇವಾಲಾ. ನಾವೆಲ್ಲ ಬರೀ ಕ್ಲಿಯರ್ ಮಾಡೋದಷ್ಟೇ. ಅವೆಲ್ಲ ರಾಹುಲ್ ಗಾಂಧಿ ಕೂತಿರ್ತಾರೆ, ಎಲ್ಲರೂ ಕೂತಿರ್ತಾರೆ. ಅವರೆಲ್ಲ ಸೇರಿ ಕೂತ್ಕೊಂಡು ಚರ್ಚೆ ಮಾಡುತ್ತದೆ. ಆಮೇಲೆ ನಮ್ಮ ಸೆಲೆಕ್ಷನ್ ಕಮಿಟಿ ಮೆಂಬರ್ಸ್, CC ಮೆಂಬರ್ಸ್ ಇದ್ದಾರೆ, ಇಡೀ ದೇಶದಿಂದ ಬಂದಿರ್ತಾರೆ. ಅವ್ರ ಮುಂದೆ ಎಲ್ಲ ಅವ್ರದ್ದೇ ಆದಂಥ ಇನ್ಫಾರ್ಮೇಶನ್ ತೊಗೊಂಡಿರ್ತಾರೆ. ನಾಳೆ ಇನ್ನೊಂದು ಸುತ್ತಿನ ಮೀಟಿಂಗ್ ನಾವು ಮಾಡ್ತಾ ಇರ್ತೀವಿ. ಸೆಕೆಂಡ್ ಲಿಸ್ಟ್ ಯಾವಾಗ ಆಗ್ಬೋದು ಸರ್? 14ಕ್ಕೆ ಅಂತ ಹೇಳಿದ್ನಲ್ಲ, 14ಕ್ಕೆ ಸ್ಕ್ರೀನಿಂಗ್ ಕಮಿಟಿ ಮೀಟಿಂಗ್ ಇದೆ. ಅದಾದಮೇಲೆ ಡೆಲ್ಲಿ ಕಳಿಸ್ತೀವಿ. ಡೆಲ್ಲಿಯವರು ಯಾವಾಗ ಹೇಳ್ತಾರೋ ಅಂತ. 11ನೇ ತಾರೀಕಿತ್ತು. 11ನೇ ತಾರೀಕು ನಾವು ಹೋಗೋಕ್ಕಾಗಲ್ಲ, ಬೇರೆ ಏನೇನೋ ಕಾರ್ಯಕ್ರಮ ಇದೆ, ನಾವು ಬರೋಕ್ಕಾಗಲ್ಲ. 11ನೇ ತಾರೀಕು ಒಂದು ಮೀಟಿಂಗ್ ಇದೆ. ನಾನು CM ಇಬ್ಬರು ಅವತ್ತು ಬೇರೆ ಬೇರೆ ಪ್ರೋಗ್ರಾಮ್ನ ಇಟ್ಕೊಬಿಟ್ಟಿದ್ದೀವಿ ನಾವು ಮುಂಚಿತವಾಗಿ. ಆಗಲ್ಲ, ಅದಕ್ಕೆ ನಾವು 14ನೇ ತಾರೀಕು ಸ್ಕ್ರೀನಿಂಗ್ ಕಮಿಟಿ ಇದೆ. ಸರ್, 7 ಕ್ಯಾಂಡಿಡೇಟ್ಗಳ ಮೇಲೆ ನಿಮ್ಗೆ ಎಷ್ಟು ವಿಶ್ವಾಸ ಇದೆ? 7 ಕ್ಯಾಂಡಿಡೇಟ್ಗಳನ್ನು ಎಲ್ಲ ಕೇಳ್ತೀವಿ ನೋಡಿ.